ಹಾಯ್ ಫ್ರೆಂಡ್ಸ್ ಭಾರತೀಯ ಆಡಳಿತ ವ್ಯವಸ್ಥೆಯಲ್ಲಿ ಖಾಕಿ ಅಧಿಕಾರಕ್ಕೆ ಇರುವ ಪವರ್ ಎಂಥದ್ದು ಅಂತ ನಮಗೆಲ್ಲ ಗೊತ್ತೇ ಇದೆ. ಒಂದು ಜಿಲ್ಲೆ SP ಅಂದರೆ ಆ ಇಡೀ ಸಾಮ್ರಾಜ್ಯಕ್ಕೆ ಅವರೇ ರಾಜ. ಅಂಥದ್ರಲ್ಲಿ ಕೇವಲ 35ನೇ ವಯಸ್ಸಿಗೆ ಇಡೀ ಕರ್ನಾಟಕವೇ ಹೆಮ್ಮೆಯಿಂದ ಕೊಂಡಾಡುತ್ತಿದ್ದ ಹಾಗೂ ಇನ್ನೂ ಕನಿಷ್ಠ 20 ವರ್ಷಗಳ ಕಾಲ IPS ಅಧಿಕಾರಿಯಾಗಿ ದೇಶವನ್ನೇ ಆಳಬಹುದಾಗಿದ್ದ ಒಬ್ಬ ವ್ಯಕ್ತಿ ತನ್ನ ಹುದ್ದೆಯನ್ನು ಕಸದಂತೆ ಬಿಸಾಡಿ ಹೊರಬರ್ತಾರೆ. ಇಡೀ ದೇಶವೇ ಆಗ ಬೆರಗಾಗುತ್ತೆ. ಕರ್ನಾಟಕದ ಜನತೆ ಬೇಸರ ಮಾಡಿಕೊಳ್ತಾರೆ. ಆದರೆ ಆ ವ್ಯಕ್ತಿ ತಮಿಳುನಾಡಿನ ಗಡಿಯೊಳಗೆ ಕಾಲಿಡುತ್ತಿದ್ದಂತೆ ಇಡೀ ರಾಜಕೀಯ ಸಮೀಕರಣವೇ ಬದಲಾಗತೊಡಗಿತು. ಅವರೇ ಬೇರೆ ಯಾರೂ ಅಲ್ಲ, ಕುಪ್ಪಸ್ವಾಮಿ ಅಣ್ಣಾಮಲೈ. ಸ್ನೇಹಿತರೆ, ಕೆಲವರು ಇವರನ್ನು ತಮಿಳುನಾಡಿನ ಕತ್ತಲ ರಾಜಕೀಯಕ್ಕೆ ಬಂದ ಬೆಳಕು ಅಂತ ಕರೀತಾರೆ. ಇನ್ನು ಕೆಲವರು IPS ಎಂಬ ಗೌರವಾನ್ವಿತ ಹುದ್ದೆಯಲ್ಲಿದ್ದು ಏನೋ ದೊಡ್ಡದಾಗಿ ಕಿತ್ತು ದಬಾಗ್ತೀನಿ ಅಂತ ರಾಜಕೀಯಕ್ಕೆ ಬಂದು ಕೊನೆಗೆ ಸ್ವಂತ ಕ್ಷೇತ್ರದಲ್ಲೂ ಗೆಲ್ಲಲಾಗದೆ ಕೇವಲ ಟ್ರೋಲ್ ಮೆಟೀರಿಯಲ್ ಅಥವಾ ಜೋಕರ್ ಆದರು ಎಂದು ಕಟುವಾಗಿ ಟೀಕೆಯನ್ನು ಮಾಡ್ತಾರೆ. ಆದರೆ ಸತ್ಯ ಯಾವಾಗಲೂ ನಾಣ್ಯದ ಎರಡು ಮುಖಗಳ ಮಧ್ಯೆ ಅಡಗಿರ್ತದೆ. ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ಅಣ್ಣಾಮಲೈ ಅವರ ಬಾಲ್ಯದಿಂದ ಹಿಡಿದು ಹಾಗೂ ಅವರು IPS ಆದ ಕತೆ ಹಾಗೂ IPS ರಿಸೈನ್ ಮಾಡಿದ ಕತೆ ಮತ್ತು BJPಯನ್ನು ಯಾಕೆ ಸೇರಿದರು ಮತ್ತು BJPಯನ್ನು ಯಾಕೆ ರಿಸೈನ್ ಮಾಡಿದ್ದಾರೆ ಎನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವೇನಾದರೂ ಅಣ್ಣಾಮಲೈ ಫ್ಯಾನ್ ಆಗಿದ್ದರೆ ಕಮೆಂಟಲ್ಲಿ ಅಣ್ಣಾಮಲೈ ಅಂತ ಕಮೆಂಟನ್ನು ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ವಿಡಿಯೋವನ್ನು ಕೊನೆ ತನಕ ನೋಡಿ. ಸ್ನೇಹಿತರೆ, ಅಣ್ಣಾಮಲೈ ಅವರ ಇವತ್ತಿನ ಐಷಾರಾಮಿ ಲೈಫ್ ಸ್ಟೈಲ್ ಅಥವಾ ಅವರ ಕೈಯಲ್ಲಿರುವ ದುಬಾರಿ ವಾಚ್ಗಳನ್ನು ನೋಡಿ ಅವರು ಯಾವುದೋ ಕೋಟ್ಯಾಧಿಪತಿ ಕುಟುಂಬದ ಕುಡಿ ಅಂದುಕೊಂಡರೆ ಅದು ನಿಮ್ಮ ತಪ್ಪು ಕಲ್ಪನೆ. ಸ್ನೇಹಿತರೆ, ತಮಿಳುನಾಡಿನ ಕರೂರು ಜಿಲ್ಲೆಯ ತೊಟ್ಟಪಟ್ಟಿ ಎಂಬ ಸಣ್ಣ ಹಳ್ಳಿಯಲ್ಲಿ ಅಂದರೆ ಗೌಂಡರ್ ಸಮುದಾಯದ ಸಾಮಾನ್ಯ ರೈತ ಕುಟುಂಬದಲ್ಲಿ ಅಣ್ಣಾಮಲೈ ಜನಿಸ್ತಾರೆ. ಇವರ ತಂದೆ ಕುಪ್ಪಸ್ವಾಮಿ ದಿನವಿಡೀ ಹೊಲದಲ್ಲಿ ಬೆವರು ಹರಿಸುತ್ತಿದ್ದ ಸಾಧಾರಣ ಕೃಷಿಕ. ಇಲ್ಲಿ ನಾವು ಗಮನಿಸಬೇಕಾದ ಮೊದಲ ಮುಖ್ಯ ವಿಷಯ ಏನು ಗೊತ್ತಾ? ಭಾಷೆಯ ಅಡೆತಡೆ. ಅಣ್ಣಾಮಲೈ ಓದಿದ್ದು ತಮಿಳು ಮಾಧ್ಯಮದ ಸರ್ಕಾರಿ ಶಾಲೆಯಲ್ಲಿ. ಹಳ್ಳಿಯ ವಾತಾವರಣದಲ್ಲಿ ಬೆಳೆದ ಇವರಿಗೆ 10ನೇ ತರಗತಿವರೆಗೂ ಇಂಗ್ಲಿಷ್ ಭಾಷೆಯ ಮೇಲೆ ಯಾವುದೇ ಹಿಡಿತ ಇರಲಿಲ್ಲ. ಆದರೆ ಅವರಲ್ಲಿದ್ದ ಏಕೈಕ ಗುಣವೇನೆಂದರೆ ಛಲ. ತಮಿಳುನಾಡಿನ ಅತ್ಯಂತ ಕಠಿಣ ಎಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಗಳಲ್ಲಿ ಇವರು ಉತ್ತಮ ರ್ಯಾಂಕ್ ಪಡೆದು ಕೊಯಮತ್ತೂರಿನ ಪ್ರತಿಷ್ಠಿತ PSC ಟೆಕ್ನಾಲಜಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟು ಗಿಟ್ಟಿಸಿಕೊಳ್ತಾರೆ. ಹಳ್ಳಿಯಿಂದ ಬಂದ ಹುಡುಗನಿಗೆ ನಗರದ ಇಂಗ್ಲಿಷ್ ಸಂಸ್ಕೃತಿ ಆರಂಭದಲ್ಲಿ ದೊಡ್ಡ ಆಘಾತವನ್ನು ನೀಡುತ್ತೆ. ಕ್ಲಾಸ್ನಲ್ಲಿ ಪ್ರೊಫೆಸರ್ಗಳು ಇಂಗ್ಲೀಷ್ನಲ್ಲಿ ಪ್ರಶ್ನೆ ಕೇಳಿದರೆ ಉತ್ತರಿಸಲಾಗದೆ ಅಣ್ಣಾಮಲೈ ತಲೆ ತಗ್ಗಿಸಿ ನಿಲ್ಲುತ್ತಿದ್ದ ದಿನಗಳು ಕೂಡ ಉಂಟು. ಆದರೆ ಅಣ್ಣಾಮಲೈ ಅಲ್ಲಿಗೆ ಸೋಲಲಿಲ್ಲ. ಇಡೀ ದಿನ ಇಂಗ್ಲೀಷ್ ಡಿಕ್ಷನರಿ ಹಿಡಿದು ಓದುತ್ತಾ ಕೇವಲ 4 ವರ್ಷಗಳಲ್ಲಿ ಇಡೀ ಕಾಲೇಜಿನಲ್ಲಿ ಅತ್ಯುತ್ತಮ ಇಂಗ್ಲೀಷ್ ಸಂವಹನಕಾರನಾಗಿ ಹೊರಹೊಮ್ಮುತ್ತಾರೆ. ಇನ್ನು ಎಂಜಿನಿಯರಿಂಗ್ ನಂತರ ಇವರ ಬುದ್ಧಿವಂತಿಗೆ ಸಿಕ್ಕ ಅತಿ ದೊಡ್ಡ ಗೌರವ ಎಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಪ್ರವೇಶ. ಭಾರತದ 99% ಜನರಿಗೆ IIMನಲ್ಲಿ ಓದುವುದು ದೊಡ್ಡ ಒಂದು ಕನಸಿನ ಮಾತು. ಅಲ್ಲಿ MBA ಮುಗಿಸಿದ ತಕ್ಷಣವೇ ಇವರಿಗೆ ಮಲ್ಟಿನ್ಯಾಷನಲ್ ಕಂಪನಿಗಳಿಂದ ತಿಂಗಳಿಗೆ ₹1,00,000 ಸಂಬಳದ ಆಫರ್ ಕೂಡ ಬರುತ್ತೆ. ಆದರೆ ಅಣ್ಣಾಮಲೈ ಆ ಕಾರ್ಪೊರೇಟ್ ಕುರ್ಚಿಗೆ ಒಲೆಯಲಿಲ್ಲ. ಅವರ ಗುರಿ ಬೇರೆಯದೇ ಇತ್ತು, ಅದೇ UPSC. ಸ್ನೇಹಿತರೆ, ಮುಂದೆ ಅವರು 2011ರಲ್ಲಿ ಅಣ್ಣಾಮಲೈ ದೇಶದ ಅತ್ಯಂತ ಕಠಿಣ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ IPS ಅಧಿಕಾರಿ ಆಗ್ತಾರೆ. ಅವರಿಗೆ ಸಿಕ್ಕಿದ್ದು ಕರ್ನಾಟಕದ ಕೆಡರ್. ತಮಿಳುನಾಡಿನ ವ್ಯಕ್ತಿಯೊಬ್ಬರು ಕನ್ನಡ ನಾಡಿಗೆ ಬಂದು ಇಲ್ಲಿನ ಜನರ ಹೃದಯ ಗೆಲ್ಲುವುದು ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಅಣ್ಣಾಮಲೈ ಕೇವಲ 3 ತಿಂಗಳಲ್ಲಿ ಸ್ಪಷ್ಟವಾಗಿ ಕನ್ನಡ ಮಾತನಾಡುವುದನ್ನು ಕಲಿತು ಎಲ್ಲರನ್ನ ಆಶ್ಚರ್ಯಚಕಿತರನ್ನಾಗಿಸ್ತಾರೆ. ಅವರ ಮೊದಲ ಪ್ರಮುಖ ಪೋಸ್ಟಿಂಗ್ ಸಿಕ್ಕಿದ್ದು ಉಡುಪಿಯ ಕಾರ್ಕಳದಲ್ಲಿ. ಅದು ಪ್ರೊಬೇಷನರಿ ASP ಆಗಿ. ಕರಾವಳಿ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ವಾತಾವರಣ ತುಂಬ ಸೂಕ್ಷ್ಮವಾದದ್ದು. ಅಲ್ಲಿ ಅವರು ಕಾಲಿಡುತ್ತಿದ್ದಂತೆ ಮೊದಲು ಕೈ ಹಾಕಿದ್ದು ಅಕ್ರಮ ಮರಳು ಮಾಫಿಯಾ ಮತ್ತು ಗಾಂಜಾ ದಂಧೆಗೆ. ರಾಜಕಾರಣಿಗಳ ಒತ್ತಡ ಏನೇ ಇದ್ರೂ ಮಧ್ಯರಾತ್ರಿ ತಾವೇ ಖುದ್ದಾಗಿ ದಾಳಿ ನಡೆಸಿ ಲಾರಿಗಳನ್ನು ಸೀಜ್ ಮಾಡುತ್ತಿದ್ದರು. ನಂತರ ಅವರು ಉಡುಪಿಯ SP ಆಗಿ ಅಧಿಕಾರ ವಹಿಸಿಕೊಂಡಾಗ ಜಿಲ್ಲೆಯ ಇತಿಹಾಸದಲ್ಲೇ ಕಾಣದಂಥ ಕ್ರೈಮ್ ರೇಟ್ ಕುಸಿತ ಕಂಡಿತ್ತು. ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ ದೊಡ್ಡ ಜಾಲವನ್ನು ಜೈಲಿಗಟ್ಟಿದ್ರು. ಉಡುಪಿಯ ಜನ ಇವರ ಕಟ್ಟುನಿಟ್ಟಿನ ಶೈಲಿಯನ್ನು ನೋಡಿ ಇವರಿಗೆ ಉಡುಪಿಯ ಸಿಂಗಂ ಎಂದು ಬಿರುದು ನೀಡಿದರು. ಆದರೆ ಅಣ್ಣಾಮಲೈ ಅವರ ವೃತ್ತಿ ಜೀವನದ ಅತ್ಯಂತ ಒಂದು ಕಠಿಣ ಪರೀಕ್ಷೆ ಎದುರಾಗಿದ್ದು ಚಿಕ್ಕಮಗಳೂರಿನಲ್ಲಿ. ಚಿಕ್ಕಮಗಳೂರಿನ ದತ್ತಾಪೀಠ ಅಥವಾ ಬಾಬಾ ಬುಡನ್ಗಿರಿ ವಿವಾದದ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಿ. ಅದು ದಶಕಗಳಿಂದ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಕೋಮು ಗಲಭೆಗೆ ಕಾರಣವಾಗುತ್ತಿದ್ದ ಒಂದು ಸೂಕ್ಷ್ಮ ಪ್ರದೇಶ. ಪ್ರತಿ ವರ್ಷ ದತ್ತ ಜಯಂತಿಯ ಸಮಯದಲ್ಲಿ ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ಇರುತ್ತಿತ್ತು. ಅಣ್ಣಾಮಲೈ ಅಲ್ಲಿಗೆ SP ಆಗಿ ಬಂದಾಗ ಯಾವುದೇ ರಾಜಕೀಯ ಪಕ್ಷದ ಪರ ವಿರೋಧ ನಿಲ್ಲದೆ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದರು.
ಹಿಂದೂ ಸಂಘಟನೆಗಳ ನಾಯಕರು ಮತ್ತು ಮುಸ್ಲಿಂ ಧರ್ಮಗುರುಗಳ ಜೊತೆ ಖುದ್ದಾಗಿ ಸಭೆ ನಡೆಸಿ ಶಾಂತಿ ಕಾಪಾಡುವಲ್ಲಿ ಯಶಸ್ವಿಯಾಗ್ತಾರೆ. ಅದಾದ ಬಳಿಕ ಅವರು ಬೆಂಗಳೂರು ದಕ್ಷಿಣ ವಿಭಾಗದ DCP ಆಗಿ ಬರ್ತಾರೆ. ಬೆಂಗಳೂರಿನಲ್ಲೂ ರೌಡಿ ಶೀಟರ್ಗಳ ಬೆನ್ನು ಮುಳೆ ಮುರಿತಾರೆ. ಆದರೆ ಇಷ್ಟೆಲ್ಲ ಹೆಸರು, ಜನಪ್ರಿಯತೆ, ಸಾರ್ವಜನಿಕರ ಬೆಂಬಲ ಇದ್ದಾಗಲೇ ಪೊಲೀಸ್ ಇಲಾಖೆಯ ಒಳಗಿನ ಆಂತರಿಕ ರಾಜಕೀಯ ಮತ್ತು ಸರ್ಕಾರದ ಒತ್ತಡಗಳು ಅಣ್ಣಾಮಲೈಯವರಿಗೆ ಬೇಸರವನ್ನು ತರಿಸತೊಡಗುತ್ತವೆ. ಸ್ನೇಹಿತರೆ, ಅಂದು ಮೇ 2019ರಲ್ಲಿ ಅಣ್ಣಾಮಲೈ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡ್ತಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸಾಹೇಬರವರು ಭೇಟಿ ಮಾಡಿ ಡೆಸಿಗ್ನೇಷನ್ ಮಾಡಿದ ಬಗ್ಗೆ ಸಾಹೇಬರಿಗೂ ನಾನು ಹೇಳಿದ್ದೀನಿ. ಇವರು ರಾಜೀನಾಮೆ ನೀಡಿದಾಗ ಸಾರ್ವಜನಿಕ ವಲಯದಲ್ಲಿ 10 ಸ್ಟೋರಿಗಳು ಹರಿದಾಡ್ತವೆ. ಸರ್ಕಾರದ ಜೊತೆ ಭಿನ್ನಾಭಿಪ್ರಾಯ ಏನಾದರೂ ಇತ್ತಾ, ಇಲಾಖೆ ಒಳಗೆ ಕಿರುಕುಳ ಏನಾದರೂ ಇತ್ತಾ ಅಂತ. ಆದರೆ ಇದರ ಹಿಂದಿನ ಅಸಲಿ ಸತ್ಯ ಬಿಚ್ಚಿಟ್ಟರೆ ನೀವು ಕೂಡ ಆಶ್ಚರ್ಯಪಡ್ತೀರಾ. ರಾಜೀನಾಮೆ ನೀಡುವ ಮುನ್ನ ಅಣ್ಣಾಮಲೈ ಅವರು ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಂಡಿದ್ರು. ಅಲ್ಲಿನ ಹಿಮಾಲಯದ ಪರ್ವತಗಳಲ್ಲಿ ದಿನಗಟ್ಟಲೆ ಕಳೆದವರಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಖಾಕಿ ಯೂನಿಫಾರ್ಮ್ ಧರಿಸಿ ಕೇವಲ ಒಂದು ಲಿಮಿಟೆಡ್ ಚೌಕಟ್ಟಿನಲ್ಲಿ ಕೆಲಸ ಮಾಡೋದಕ್ಕಿಂತ ವಿಶಾಲವಾದ ಸಮಾಜಕ್ಕೆ ಹೋಗಿ ಜನರ ಬದುಕನ್ನು ಬದಲಾಯಿಸಬೇಕು. ಒಂದು ಹಂತದಲ್ಲಿ ಅವರು ರಾಜಕೀಯಕ್ಕೆ ಬರುವ ಬದಲು ಆಧ್ಯಾತ್ಮಿಕತೆಯತ್ತ ಮುಖ ಮಾಡಿ ಸನ್ಯಾಸತ್ವ ಸ್ವೀಕರಿಸುವ ಆಲೋಚನೆಯನ್ನು ಕೂಡ ಮಾಡಿದ್ರಂತೆ. ಆದರೆ ಅವರ ಆಪ್ತರು ಮತ್ತು ಹಿತೈಷಿಗಳು ಅವರಿಗೆ ದೇಶ ಸೇವೆ ಮಾಡಲು ರಾಜಕೀಯವೇ ಸರಿಯಾದ ವೇದಿಕೆ ಎಂದು ಅವರಿಗೆ ಹೇಳ್ತಾರೆ. ಇನ್ನೊಂದು ಕೈ ಸತಿ ಏನು ಗೊತ್ತಾ, ಪೊಲೀಸ್ ವ್ಯವಸ್ಥೆಯಲ್ಲಿದ್ದ ಭ್ರಷ್ಟಾಚಾರ ಮತ್ತು ರಾಜಕಾರಣಿಗಳ ಹಸ್ತಕ್ಷೇಪದಿಂದ ಅವರು ಬೇಸತ್ತಿದ್ರು. ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಹೋದರೆ ಪ್ರತಿ ಬಾರಿ ವರ್ಗಾವಣೆಯಾಗುವ ಶಿಕ್ಷೆ ಎದುರಿಸಬೇಕಾಗ್ತಿತ್ತು. ಇನ್ನು ರಾಜೀನಾಮೆ ನೀಡಿದ ತಕ್ಷಣ ಅವರು ತಮಿಳುನಾಡಿಗೆ ಮರಳಿ ಅಲ್ಲಿ ತಾವೇ ಸ್ವತಃ ಸಾವಯವ ಕೃಷಿ ಮಾಡಲು ಶುರು ಮಾಡ್ತಾರೆ. ಆದರೆ ದೆಹಲಿಯ BJP ಹೈಕಮಾಂಡ್ ಕಣ್ಣು ಈ ಯುವ ಸುಶಿಕ್ಷಿತ ಮಾಜಿ IPS ಅಧಿಕಾರಿಯ ಮೇಲಿತ್ತು. ತಮಿಳುನಾಡಿನಲ್ಲಿ ನೆಲೆ ಇಲ್ಲದೆ ಒದ್ದಾಡ್ತಿದ್ದ BJPಗೆ ಅಣ್ಣಾಮಲೈ ಅವರಂಥ ಕ್ಲೀನ್ ಇಮೇಜ್ ಇರುವ ನಾಯಕನ ಅಗತ್ಯವಿತ್ತು. ಆಗಸ್ಟ್ 2020ರಲ್ಲಿ ಅಣ್ಣಾಮಲೈ ಅಧಿಕೃತವಾಗಿ BJPಯನ್ನು ಸೇರಿಕೊಳ್ತಾರೆ. ಕೇವಲ ಒಂದೇ ವರ್ಷದಲ್ಲಿ ಅವರಿಗೆ ತಮಿಳುನಾಡು BJP ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗುತ್ತೆ. ಆದರೆ ಇದು ಅವರ ಪಾಲಿಗೆ ಹೂವಿನ ಹಾಸಿಗೆ ಅಂತೂ ಆಗಿರಲಿಲ್ಲ, ಅದು ಮುಳ್ಳಿನ ಹಾದಿಯಾಗಿತ್ತು. ಮುಂದೆ ತಮಿಳುನಾಡು ರಾಜಕೀಯ ಇಡೀ ದೇಶದಲ್ಲೇ ಅತ್ಯಂತ ವಿಭಿನ್ನವಾದದ್ದು. ಅಲ್ಲಿ ದಶಕಗಳಿಂದ ದ್ರಾವಿಡ ಸಿದ್ಧಾಂತ ಆಡಳಿತ ನಡೆಸುತ್ತಿದೆ. ಹಿಂದಿ ಏರಿಕೆ ವಿರೋಧ, ಧರ್ಮ ವಿರೋಧ ಮತ್ತು ಪ್ರಾದೇಶಿಕ ಅಸ್ಮಿತೆಯ ಮೇಲೆ ಅಲ್ಲಿ DMK ಮತ್ತು AIADMK ಪಕ್ಷಗಳು ಬೆಳೆದಿವೆ. ಅಂಥ ಮಣ್ಣಿನಲ್ಲಿ ಹಿಂದುತ್ವ ಮತ್ತು ರಾಷ್ಟ್ರೀಯವಾದದ ಅಜೆಂಡಾ ಹೊಂದಿರುವ BJP ಅಧಿಕಾರಕ್ಕೆ ಬರುವುದು ಹಗಲುಗನಸು ಎಂದೇ ಎಲ್ಲರೂ ಕೂಡ ಭಾವಿಸಿದರು. ಅಣ್ಣಾಮಲೈ ಅಧ್ಯಕ್ಷರಾಗುತ್ತಿದ್ದಂತೆ ತಮಿಳುನಾಡು ರಾಜಕೀಯದ ಶೈಲಿಯನ್ನೇ ಬದಲಾಯಿಸಿದರು. ಅವರು ಕೇವಲ ಪ್ರೆಸ್ ಮೀಟ್ ಮಾಡದೆ ತಮಿಳುನಾಡಿನ ಪ್ರತಿ ಹಳ್ಳಿಗೂ ಹೆಣ್ಮಣ್ಣು ಹೆಣ್ಣು ಮಕ್ಕಳು ಅಂದರೆ ನನ್ನ ಮಣ್ಣು ನನ್ನ ಜನ ಎಂಬ ಬೃಹತ್ ಪಾದಯಾತ್ರೆ ಕೈಗೊಳ್ತಾರೆ. ಅವರು ರಾಜಕೀಯಕ್ಕೆ ಬಂದು ಸಾಧಿಸಿದ್ದೇನು ಮತ್ತು ಅವರು ಎಡವಿದ್ದೆಲ್ಲಿ ಎಂಬುದನ್ನು ನೋಡೋದಾದರೆ ಸ್ನೇಹಿತರೆ, ಇವರು ರಾಜಕೀಯಕ್ಕೆ ಬಂದಾಗ BJPಗೆ ಹೊಸ ಜೀವ ಸಿಗುತ್ತೆ. ತಮಿಳುನಾಡಿನಲ್ಲಿ 3ನೇ ಅತಿ ದೊಡ್ಡ ರಾಜಕೀಯ ಶಕ್ತಿಯಾಗಿ BJP ಇಲ್ಲಿ ನಿಲ್ಲುತ್ತೆ. ಇನ್ನು ಅಕ್ರಮಗಳ ಬಯಲು, DMK ಸರ್ಕಾರದ ಮಂತ್ರಿಗಳ ಭ್ರಷ್ಟಾಚಾರದ DMK ಫೈಲ್ಸ್ ಆಡಿಯೋ ವಿಡಿಯೋ ದಾಖಲೆಗಳನ್ನು ಬಿಡುಗಡೆ ಮಾಡಿ ನಡುಕವನ್ನು ಹುಟ್ಟಿಸ್ತಾರೆ. ಇನ್ನು ಯುವ ಸಮೂಹದ ಆಕರ್ಷಣೆ, ತಮಿಳುನಾಡಿನ ಸುಶಿಕ್ಷಿತ ಯುವಕರು ದ್ರಾವಿಡ ಪಕ್ಷಗಳನ್ನು ಬಿಟ್ಟು ಇವರತ್ತ ತಿರುಗುವಂತೆ ಮಾಡ್ತಾರೆ. ಸ್ನೇಹಿತರೆ, ಇನ್ನು ಇವರು ಎಡವಿದ್ದೆಲ್ಲಿ ಅಂತ ನೋಡೋಣ. ಚುನಾವಣಾ ಸೋಲು, ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಖುದ್ದಾಗಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸ್ತಾರೆ. ಇನ್ನು ಮೈತ್ರಿ ಮುರಿತ. ಸ್ನೇಹಿತರೆ, ಸುದೀರ್ಘ ಕಾಲದ ಮಿತ್ರ ಪಕ್ಷವಾಗಿದ್ದ AIADMK ಜೊತೆಗಿನ ಸಂಬಂಧವನ್ನು ಮುರಿದುಕೊಂಡಿದ್ದು BJPಗೆ ಭಾರಿ ಹೊಡೆತ ನೀಡುತ್ತೆ. ಇನ್ನು ಅತಿಯಾದ ಆಕ್ರಮಣಶೀಲತೆ, ಮಾಧ್ಯಮಗಳ ವಿರುದ್ಧ ಹರಿಯಾಯ್ದು ಪತ್ರಕರ್ತರನ್ನು ಅವಮಾನಿಸಿ ಹಲವು ಬಾರಿ ಟ್ರೋಲ್ ಮೆಟೀರಿಯಲ್ ಕೂಡ ಹಾಕ್ತಾರೆ. ಸ್ನೇಹಿತರೆ, ಮುಂದೆ ಅಣ್ಣಾಮಲೈ ಅವರನ್ನ ವಿರೋಧಿಗಳು ರಾಜಕೀಯ ಜೋಕರ್ ಎಂದು ಕರೆಯಲು ಮುಖ್ಯ ಕಾರಣ ಇಲ್ಲಿದೆ. ಅವರ ಅತಿಯಾದ ಆತ್ಮವಿಶ್ವಾಸ. ಅವರು ಪ್ರತಿ ಚುನಾವಣೆಯಲ್ಲೂ ನಾವು 20 ಸೀಟ್ ಗೆಲ್ಲುತ್ತೇವೆ, 30 ಸೀಟ್ ಗೆಲ್ಲುತ್ತೇವೆ ಎಂದು ಹೇಳ್ತಿದ್ರು. ಆದರೆ ರಿಸಲ್ಟ್ ಬಂದಾಗ BJP ಶೂನ್ಯ ಸುತ್ತುತ್ತಿತ್ತು. ರಾಜಕೀಯದಲ್ಲಿ ಮಾತಿಗೆ ತಕ್ಕಂತೆ ರಿಸಲ್ಟ್ ಕೊಡದಿದ್ದರೆ ಜನ ಲೇವಡಿ ಮಾಡುವುದು ಸಹಜ. ಆದರೆ ತಮಿಳುನಾಡಿನ ಇತಿಹಾಸದಲ್ಲಿ DMK ಸರ್ಕಾರವನ್ನು ಈ ಮಟ್ಟಿಗೆ ರೋಡಿಗೆ ತಂದು ನಿಲ್ಲಿಸಿದ ಮತ್ತು ಸ್ಟಾಲಿನ್ ಕುಟುಂಬದ ನಿದ್ದೆಗೆಡಿಸಿದ ಮತ್ತೊಬ್ಬ ನಾಯಕ ಇತ್ತೀಚಿನ ದಿನಗಳಲ್ಲಿ ಬಂದಿಲ್ಲ ಎಂಬುದು ಅಷ್ಟೇ ಸತ್ಯ. ಸ್ನೇಹಿತರೆ, ಕೊನೆಯದಾಗಿ ಹೇಳ್ಬೇಕಂದ್ರೆ ಅಣ್ಣಾಮಲೈ ಅವರು ಏನೋ ಕಿಸಿದು ದಬ್ಬಾಗ್ತೀನಿ ಅಂತ ಬಂದು ಜೋಕರ್ ಆಗಿದ್ದಾರಾ ಅಥವಾ ನಿಜಕ್ಕೂ ತಮಿಳುನಾಡಿನಲ್ಲಿ ಬದಲಾವಣೆಯ ಬಿರುಗಾಳಿ ಎಬ್ಬಿಸುತ್ತಿದ್ದಾರಾ? ಸ್ನೇಹಿತರಲ್ಲಿ, ರಾಜಕೀಯದಲ್ಲಿ ಯಶಸ್ಸು ಎಂಬುದು ಒಂದೇ ದಿನಕ್ಕೆ ಸಿಗುವುದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಲಿ ಅಥವಾ ತಮಿಳುನಾಡಿನ ದಿವಂಗತ ನಾಯಕಿ ಜಯಲಲಿತಾ ಅವರೇ ಆಗಲಿ ವರ್ಷಗಟ್ಟಲೆ ಸೋಲು ಮತ್ತು ಅಪಮಾನಗಳನ್ನು ಎದುರಿಸಿಯೇ ಆ ಸ್ಥಾನಕ್ಕೆ ಬಂದವರು. ಅಣ್ಣಾಮಲೈ ಅವರಿಗೆ ಸದ್ಯಕ್ಕೆ ಸಂಸದೀಯ ರಾಜಕಾರಣದಲ್ಲಿ ದೊಡ್ಡ ಗೆಲುವು ಸಿಕ್ಕದೇ ಇರಬಹುದು, ಆದರೆ ಅವರು ತಮಿಳುನಾಡಿನ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವಾಗಿದ್ದಾರೆ. ಅವರು ಇಟ್ಟಿರುವ ಪ್ರತಿಯೊಂದು ಹೆಜ್ಜೆಯು ಇಂದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತಿದೆ. ಒಬ್ಬ IPS ಅಧಿಕಾರಿಯಾಗಿದ್ದರೆ ಅವರು ಕೇವಲ ಒಂದು ಇಲಾಖೆಗೆ ಸೀಮಿತವಾಗಿರುತ್ತಿದ್ದರು. ಆದರೆ ಇಂದು ದೇಶದ ಅತಿ ದೊಡ್ಡ ರಾಜಕೀಯ ಪಕ್ಷದ ಭವಿಷ್ಯದ ಭರವಸೆಯಾಗಿ ಬೆಳೆದಿದ್ದಾರೆ.
ಸ್ನೇಹಿತರೆ, ಇದೀಗ ತಮಿಳುನಾಡಿನಲ್ಲಿ ಟಿ.ವಿ.ಕೆ ಪಕ್ಷ ಬಂದ ಕೂಡಲೇ ಅವರಿಗೆ BJPಯಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದ ಕಾರಣ ಅವರೀಗ ಆ ಪಕ್ಷವನ್ನು ತೊರೆದು ಅವರು ತಮ್ಮ ಸ್ವಂತ ಪಕ್ಷವನ್ನು ಕಟ್ಟಲು ನಿರ್ಧರಿಸಿದ್ದಾರೆ. ಇನ್ನು ಸ್ನೇಹಿತರೆ, ಇವರು BJPಗೆ ರಿಸೈನ್ ಮಾಡಿ ಈಗ ಹೊಸ ಪಕ್ಷ ಕಟ್ಟುತ್ತಿದ್ದಾರೆ. ಈ ಹೊಸ ಪಕ್ಷದಿಂದ ತಮಿಳುನಾಡಿನ ಮುಂದಿನ ಕಿಂಗ್ ಆಗ್ತಾರಾ ಅಥವಾ ಏನಾದರೂ ಜೋಕರ್ ಆಗ್ತಾರಾ ಎಂಬುದನ್ನು ಬರುವ ದಿನಗಳೇ ನಿರ್ಧರಿಸಲಿವೆ. ಸೊ ಸ್ನೇಹಿತರೆ, ನಿಮಗೇನಾದರೂ ಅಣ್ಣಾಮಲೈ ಅವರ ಈ ಸುದೀರ್ಘ ಜರ್ನಿ ಬಗ್ಗೆ ಏನನ್ನಿಸುತ್ತದೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಕರ್ನಾಟಕದಲ್ಲೇ IPS ಅಧಿಕಾರಿಯಾಗಿ ಇರಬೇಕಿತ್ತಾ ಅಥವಾ ರಾಜಕೀಯಕ್ಕೆ ಬಂದು ಅವರು ತಪ್ಪು ಮಾಡಿದ್ರಾ ಏನು ಎಂಬುದನ್ನು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಟ್ರೆಂಡಿಂಗ್ ಟಾಪಿಕ್ ಆಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.